ಅರಸೀಕೆರೆಗೆ ನರ್ಸಿಂಗ್ ಕಾಲೇಜ್ ಪಿಯು ಪ್ರತಿಭಾ ವಿದ್ಯಾರ್ಥಿಗಳಿಗೆ ರಾಜ್ಯಮಟ್ಟದಲ್ಲಿ ಸನ್ಮಾನಕ್ಕೆ ಚಿಂತನೆಯಿಂದ ಶಾಸಕ ಕೆಎಂ ಶಿವಲಿಂಗೇಗೌಡ. ಅರಸೀಕೆರೆ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಲಾಗುತ್ತಿದೆ. 10,000 ವಿದ್ಯಾರ್ಥಿಗಳು ವಸತಿ ಶಾಲೆ ಮತ್ತು ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅರಸೀಕೆರೆಗೆ ನರ್ಸಿಂಗ್ ಕಾಲೇಜ್ ತರುವ ಚಿಂತನೆ ಈಗಾಗಲೇ ನಡೆದಿದೆ ಎಂದು ಶಾಸಕ ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿದರು. ಅವರು ನಗರದ ಪ್ರತಿಷ್ಠಿತ ಕೆಪಿಎಸ್ ಪಿಯು ಕಾಲೇಜಿನ ಪ್ರತಿಭಾ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿ, ಹಂಸಿತ ವಿಜ್ಞಾನ ವಿಭಾಗದಲ್ಲಿ ಕೋರ್ ಸಬ್ಜೆಕ್ಟ್ನಲ್ಲಿ 4 ವಿಷಯಗಳಲ್ಲಿ 100ಕ್ಕೆ 100 ಫಲಿತಾಂಶ ಪಡೆಯುವ ಮೂಲಕ 98 ರಾಜ್ಯ ಮಟ್ಟದಲ್ಲಿ ಪ್ರತಿಭೆ ತೋರಿದ್ದಾರೆ. ಇತರ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕ ಗಳಿಸುವ ಮೂಲಕ ಕಾಲೇಜಿಗೆ ತಾಲೂಕಿಗೆ ಹೆಸರು ತಂದಿದ್ದಾರೆ. ಪ್ರತಿಭಾ ವಿದ್ಯಾರ್ಥಿಗಳನ್ನು ರಾಷ್ಟ್ರೀಯ ಹಬ್ಬಗಳ ಸಮಯದಲ್ಲಿ ಅಭಿನಂದಿಸಲಾಗುವುದು ಅಲ್ಲದೆ ರಾಜ್ಯ ಮಟ್ಟದಲ್ಲಿಯೂ ಇವರುಗಳನ್ನು ಗುರುತಿಸುವಂತೆ ಸಂಬಂಧಿಸಿದವರೊಂದಿಗೆ ಮಾತನಾಡುವುದಾಗಿ ಅವರು ಹೇಳಿದರು. ಇಂಗ್ಲಿಷ್ ಕಲಿಕೆ ಅನಿವಾರ್ಯ. ಇದರಿಂದಾಗಿ ವಸತಿ ಶಾಲೆಗಳನ್ನು ತರಲಾಗಿದೆ. ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಈಗಾಗಲೇ ತರಲಾಗಿದೆ ಎಂದರು. ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದರೂ ಸಹ ನಮ್ಮ ಸಂಸ್ಕೃತಿ ಮತ್ತು ಧರ್ಮವನ್ನು ಪಾಲಿಸುವುದು ಬಹಳ ಅಗತ್ಯ. ಶಿಕ್ಷಣವನ್ನು ಹೆಚ್ಚು ಪಡೆಯುತ್ತಾ ವೈಜ್ಞಾನಿಕವಾಗಿ ಮುಂದುವರಿಯುತ್ತಿರುವ ನಮಗೆ ಶಾಂತಿ ಮತ್ತು ನೆಮ್ಮದಿ ವಾತಾವರಣ ಎಲ್ಲಿಯೋ ಕೈತಪ್ಪುತ್ತಿದೆ ಎನ್ನುವಂತೆ ಭಾಸವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ಧಾರ್ಮಿಕತೆಯಿಂದ ಮಾತ್ರ ನಾವು ನೆಮ್ಮದಿಯ ಜೀವನ ಕಾಣಲು ಸಾಧ್ಯ. ಓರಿಯೆಂಟಲ್ ಜಾಬ್ಗೆ ಪೂರಕವಾದ ಶಿಕ್ಷಣ ಅಗತ್ಯ ಎಂದು ಸಹ ಅವರು ಸಲಹೆ ಇತ್ತರು. ಕಾಲೇಜು ಕಾರ್ಯದರ್ಶಿ ಸಚ್ಚಿದಾನಂದ ಮಾತನಾಡಿ, ಪಿಸಿಎಂಸಿಎಸ್ 4 ಕೋರ್ಸ್ ಸಬ್ಜೆಕ್ಟ್ಗಳಲ್ಲಿ 100ಕ್ಕೆ 100 ಅಂಕ ಗಳಿಸಿದ ಜಿಲ್ಲೆಯ ಏಕೈಕ ವಿದ್ಯಾರ್ಥಿನಿ. ನಮ್ಮ ಕಾಲೇಜಿನ ಹಂಸಿತ ಮೌಡ್ಗಲ್ಯ 593, 98.83. ಪಿಸಿಎಂಸಿಎಸ್ ವಿಭಾಗದಲ್ಲಿ ರಾಜ್ಯಕ್ಕೆ, ಜಿಲ್ಲೆಗೆ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಕಾಲೇಜಿನ 64 ವಿದ್ಯಾರ್ಥಿಗಳು ಕುಮಾರಿ ಗೀತಾ ಬಿಎಂ 592, 98.67 ಅಂಕಗಳೊಂದಿಗೆ ರಾಜ್ಯಕ್ಕೆ 6ನೇ ರ್ಯಾಂಕ್, ಧನ್ಯ ಎಂಆರ್ 591, 98.50, ಯಶವಂತ್ ಎಪಿ 589, 98.17, ಯಶಸ್ವಿನಿ ಬಿಆರ್ 588, 98.00, ದೀಪಿಕಾ 587, 97.83, ಅಂಕಿತಾ ಬಿಆರ್ 585, 97.50, ಲಿಖಿತ ಬಿಯು 585, 97.50, ಪವನ್ ಹೆಚ್ಪಿ 585, 97.50 ಅಂಕ ಗಳಿಸಿದ್ದಾರೆ. ಸಭೆಯಲ್ಲಿ ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷ ಕೆಎಸ್ ವಿಶ್ವನಾಥ್, ಇನ್ನರ್ ವೀಲ್ ಮಾಜಿ ಅಧ್ಯಕ್ಷೆ ಹಾಗೂ ಹಿರಿಯ ಸದಸ್ಯೆ ಸಂಧ್ಯಾ ವಿಶ್ವನಾಥ್ ಮತ್ತು ಪೋಷಕರು ಉಪಸ್ಥಿತರಿದ್ದರು. ವರದಿ ಸೀತಾರಾಮ, ಹಿರಿಯ ಪತ್ರಕರ್ತರು, ಅರಸೀಕೆರೆ. ಅನುಭವಿಯಾದವ ಪಂಡಿತರಯ್ಯ. ವಿದ್ಯೆ ಎಂಬುದು ಅಭ್ಯಾಸಿಗನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯಾವಿದ್ಯೆಯನ್ನರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಶರಣರ ನುಡಿಯನ್ನ ನೆನೆಯುತ್ತಾ ಇದೀಗ ಈ ಅಭಿನಂದನಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯಾದಂತಹ ಪಾಲ್ಗುಣಿ ಜೆಸಿ ಅವರು ಪ್ರಾರ್ಥನಾ ಗೀತೆಯನ್ನ ಹಾಡಿ ಕಾರ್ಯಕ್ರಮಕ್ಕೆ ಸಾಂಪ್ರದಾಯಿಕ ಚಾಲನೆಯನ್ನು ಒದಗಿಸಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಎಲ್ಲರೂ ಕೂಡ ಅದೇ ಲೆವೆಲ್ ಗ್ರೇಡ್ ಅಪಾರ್ಟ್ ಆಗಿದೆ. ಇನ್ನ ಕಾಂಪಿಟೇಟಿವ್ ಎಕ್ಸಾಮ್ ಬರೋದಾದ್ರೆ ಈ ಅಸೆಂಬ್ಲಿ ಹೊಸಲಿ ಜಿಲ್ಲೆ ಇದೆ, ದೊಡ್ಡ ಜಿಲ್ಲೆಗೆ 197 ರ್ಯಾಂಕರ್ಸ್ ರ್ಯಾಂಕ್ ತಗೊಂಡು 10,000 ಒಳಗೆ ನಮಗೆ ಸಿಕ್ಕೋ ಎಲ್ಲ ಕಲೆಕ್ಟೆಡ್ ಡೇಟಾ ಪ್ರಕಾರ ನಮ್ಮ ಕಾಲೇಜಲ್ಲಿ 10,055 ಮಕ್ಕಳು ರ್ಯಾಂಕ್
ಕಾಲೇಜು. ಮಂಡಳಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ. ಸನ್ಮಾನವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಅವರನ್ನ ಇಷ್ಟು ಪರಿಶ್ರಮದಿಂದ ಓಡಿಸ್ತಾ ಇರ್ತಕ್ಕಂತಹ ತಂದೆ ತಾಯಿಗಳಿಗೆ ಧನ್ಯವಾದ. ಇವರು 591 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸನ್ಮಾನಿಸಿದಂತಹ ಸರ್ವ ಗಣ್ಯ ಮಹನೀಯರು ಕೂಡ ತುಂಬ ಹೃದಯಗಳಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. SSLCಯಲ್ಲಿ 88% ಗಳಿಸಿದಂತಹ ವಿದ್ಯಾರ್ಥಿನಿಯರು ಇದೀಗ 98% ಅನ್ನ ದ್ವಿತೀಯ PUCಯಲ್ಲಿ ಪಡ್ಕೊಂಡಿದ್ದಾರೆ. ಅವರಿಗೆ 6%ಗೆ ಉನ್ನತಿಯನ್ನು ಗಳಿಸಿಕೊಂಡಿದ್ದಾರೆ. ಪವನ್ HP, ನಯನ MS, ದಾರಿಣಿ SS, ಇವತ್ತಿನ ಪ್ರತಿಭಾವಂತ ಈ ವರ್ಷ ನಡೆದಂತ ಒಂದು ದ್ವಿತೀಯ ದರ್ಜೆಯ PUನಲ್ಲಿ ಅತಿ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡ್ತಕ್ಕಂಥ ಈ ಸನ್ನಿವೇಶದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ವಿಶ್ವನಾಥ್ ರವರೇ ಮತ್ತು ಈ ಸಂಸ್ಥೆಯ ಇಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಅವರೇ, ಸಹೋದ್ಯೋಗಿ ಎಲ್ಲ ಅಧ್ಯಾಯದವರೇ ಮತ್ತು ಈ ವರ್ಷ ಇಡೀ ರಾಜ್ಯಕ್ಕೆ ಇಡೀ ಜಿಲ್ಲೆಗೆ ತಮ್ಮ ಹಿರಿಮೆಯನ್ನ ಅರಸೀಕೆರೆ ತಾಲೂಕಿನ ಹಿರಿಮೆಯನ್ನ ಎಲ್ಲ ಕಡೆ ಬಿತ್ತರಿಸಿರ್ತಕ್ಕಂಥ ಮುಂಚಿತ 593 ಅಂಕಗಳನ್ನು ಪಡೆದು ತಾಲೂಕಿನ ಟಾಪರ್ ಆಗಿ ಇವತ್ತು ಇಡೀ ತಾಲೂಕಿಗೆ ಹೆಸರನ್ನು ತಂದಿರತಕ್ಕಂಥ ಅವ್ರಿಗೆ ನಮ್ಮ ವೈಯಕ್ತಿಕವಾಗಿ ಬಹಳ ಮಟ್ಟದ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸ್ತೇನೆ. PUC ಎಂಜಿನಿಯರ್ ಅಷ್ಟು ಸುಲಭ ಅಲ್ಲ. 100ಕ್ಕೆ 100 ಮಾರ್ಕ್ಸ್ ಅನ್ನು ತೆಗೆಯತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಅವರು ಸಾಧನೆ ಮಾಡಿದ್ದಾರೆ ಅದರಲ್ಲಿ ಅಂತ ಹೇಳಿದ್ರೆ, ಇಡೀ ರಾಜ್ಯಕ್ಕೆ ಇವತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ನಾವು ಅಭಿನಂದನೆಯನ್ನ ಅವರಿಗೆ ಸಲ್ಲಿಸಲೇಬೇಕಾಗುತ್ತೆ. ಬಹಳ ಉತ್ತಮವಾದಂಥ ಮಾರ್ಕ್ಸ್ ಅನ್ನು ತಂದಿದ್ದಾರೆ ವಿದ್ಯಾರ್ಥಿನಿಯರು. ಅದಕ್ಕೂ ನಾನು ಎಲ್ಲರಿಗೆ ಮತ್ತೆ ಅಧ್ಯಾಪಕ ವರ್ಗಕ್ಕೆ ಮತ್ತು ಈ ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ನಮ್ಮ ವಿಶ್ವನಾಥ್ರವರಿಗೆ ಎಲ್ಲರಿಗೆ ಈ ಸಂಸ್ಥೆಯ ಸಹಾಯವನ್ನು ಮಾಡಿ ಇದನ್ನ ಈ ಮಟ್ಟಕ್ಕೆ ತರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಈ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ಬಂಧುಗಳಿಗೆ ಎಲ್ಲರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ, ಇವತ್ತು ನೀವೆಲ್ಲ 93, 90, 95% ತಗೋತಾ ಇದೆ. ನಮ್ದು ಒಂದು ಕತೆ ಹೇಳ್ತೀನಿ ಕೇಳಿ. ನಾವು 2075ನೇ ಇಸ್ವಿನಲ್ಲಿ ನಾನು SSLC ಇಲ್ಲ, ಒಂದೇ ಸಾರಿ ಪಾಸ್ ಆದಂತರಿಲ್ಲ. ಆಮೇಲೆ ಕಟ್ಟಿಗೆ ಪಾಸ್ ಆಗ, ಆಮೇಲೆ ನಾವು ನಮ್ಮ ಇಲ್ಲೇ ತಿಪ್ಪನಹಳ್ಳಿ ಈ ವಿರಕ್ತೈನವರು ಅಂತ ಹೇಳಿ ಲೆಕ್ಚರರ್ ಮಾಸ್ಟರ್, ಅವರು ಅಲ್ಲಿ ಹೊರಗು ಬಂದರು. ಅಲ್ಲೇ ಉಳ್ಕೊಂಡು ನಮ್ಗೆಲ್ಲ ಟ್ಯೂಷನ್ ಕೊಟ್ಟು ಸ್ವಲ್ಪ ನಿಮಗೆ ಜ್ಞಾನಾರ್ಜನೆ ತುಂಬಿದರೆ ನೀವೆಲ್ಲ ಪಾಸ್ ಆಗ್ತೀರಿ ಬಲ್ರಿ ಅಂತ ಹೇಳಿ ಕರ್ಕೊಬಂದು ನಮ್ಮನ್ನ ರಾತ್ರಿ ಮತ್ತು ಅಲ್ಲೇ ಉಳಿಸ್ಕೊಂಡು ಯಾರ್ದೋ ಮನೇಲಿ ಊಟ ಮಾಡ್ಕೊಂಡು ನಾವು ಅಲ್ಲಿ ಉಳ್ಕೊಂಡು ಪಾಠ ಹೇಳಿಸ್ಕೊಂಡಾಗ ಅರಸೀಕೆರೆನಲ್ಲೇ ಪರೀಕ್ಷೆ
ಇಲ್ಲಿ ತಾಲೂಕು ಆಫೀಸಿಗೆಲ್ಲ ಗೆಸ್ಟ್ ಹೌಸ್ ಅಲ್ಲಿ ನಮ್ಮೂರು ಅಧ್ಯಕ್ಷರೊಬ್ರು ರಾಜಣ್ಣ ಅಂತ ಇದ್ರು, ಅವ್ರು ಕೊಡಿಸಿದ್ರು. ಅಲ್ಲಿ ಊಟ ಮಾಡ್ಕೊಂಡು ಅದು ಮನೆಯಿಂದ ರೊಟ್ಟಿ ಕಟ್ಟಿಗೆ ಬಂದು ಬೆಳಿಗ್ಗೆ ತಿಂಡಿ ರೊಟ್ಟಿ ತಿಂದು ಪರೀಕ್ಷೆಗಳಿಗೆ ಕೂತಿದ್ರು. ಆಮೇಲೆ ಮಧ್ಯಾಹ್ನ ಒಂದು ಊಟಕ್ಕೆ ವ್ಯವಸ್ಥೆ ಮಾಡಿದ್ರು. ಅದೇ ಒಂದು ದೊಡ್ಡ ಸುದ್ದಿ ಇದ್ರೆ ಆ ಕಡೆ ಅಷ್ಟೇ. ಇನ್ನೂ 42 ಮಾರ್ಕ್ಸ್ ತಂದಿದ್ರೆ ಅಷ್ಟೊಂದು ಗೌರವ ಸನ್ಮಾನ ಇರತೆಯಲ್ಲಿ ತುಟ್ಟ ತುದಿಯನ್ನು ಮುಟ್ಟಿಬಿಟ್ಟಿದೆ. ಆದ್ರಿಂದ ಇವತ್ತು ಆ ವೈಜ್ಞಾನಿಕತೆಗೆ ತಕ್ಕಂತ ವಿದ್ಯಾಭ್ಯಾಸವೂ ಬಂದಿದೆ. ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಇಂಥ ದಾಖಲು ಹುಟ್ಕೊಂಡಿದ್ದಾರೆ. ಸರ್ಕಾರದಲ್ಲಿ ಇಂಥ ವಿದ್ಯಾಸಂಸ್ಥೆಯನ್ನು ವಿದ್ಯಾರ್ಥಿಗಳು ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಸರ್ಕಾರಕ್ಕೂ ಖಾಸಗಿಗೂ ಯಾವತ್ತೂ ಈ ಭಾರತ ದೇಶದಲ್ಲಿ ವ್ಯತ್ಯಾಸ ಇದೆ. ಪ್ರೈವೇಟೇ ಸರ್ಕಾರಿ. ಆದ್ರಿಂದ ನಾವು ಸರ್ಕಾರದಿಂದ ಇನ್ನೇನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ವಿದ್ಯಾಸಂಸ್ಥೆನಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಆದ್ರೆ ಎಲ್ಲರಿಗೂ ಅದನ್ನು ಕೊಟ್ಟು ಓದಿಸೋ ಶಕ್ತಿಯೂ ಇಲ್ಲ. ಬಡವರು ಮಕ್ಕಳು ಇದ್ದಾರೆ, ಓದಿಸ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಇವತ್ತು ಓದಿಸ್ಬೇಕು ಅನ್ನೋ ಹಂಬಲದಲ್ಲಿ ಅರಸೀಕೆರೆ ಏನಿದೆ, ನಮ್ಮೂರಿಗೆ 30 ಕಿಲೋಮೀಟರ್ ಆಗುತ್ತೆ. 15 ವ್ಯಾನ್ ಜನ ತುಂಬ್ಕೊಂಡ್ ಬರ್ತಾರೆ ಮಕ್ಕಳು. ಇಷ್ಟು LKG UKG ಮಕ್ಕಳನ್ನ ಅಲ್ಲಿ ತುಂಬ್ಕೊಂಡ್ ಬಂದು ಏನು ನಮ್ಮ ಜನಕ್ಕೆ ಇವತ್ತು ಆಶಾಭಾವನೆ ಬಂದಿರತಕ್ಕಂಥದ್ದು, ನನ್ನ ಮಕ್ಕಳನ್ನ ಇಂಗ್ಲಿಷ್ನಲ್ಲಿ ಓದಿಸ್ಬೇಕು, ಖಾಸಗಿ ವಿದ್ಯಾಸಂಸ್ಥೆಗೆ ಓದಿಸ್ಬೇಕು, ಅವರನ್ನ LKG UKG ಇಂಗ್ಲಿಷ್ನಲ್ಲಿ ಸೇರಿಸಿದ್ರೆ ಅವರು ಪ್ರಥಮವಾಗಿರ್ತಕ್ಕಂಥ ಸ್ಥಾನವನ್ನು ಪಡಿತಾರೆ. ಅವ್ರು ಏನಾದ್ರೂ ಮುಂದೆ ಈ ವೈಜ್ಞಾನಿಕ ಲೋಕದಲ್ಲಿ ಒಂದಲ್ಲ ಒಂದು ನೌಕರಿಯನ್ನು ಹಿಡಿತಾರೆ ಇರ್ತಕ್ಕಂಥ ಭಾವನೆಯಿಂದ ಎಂಥ ಕೂಲಿಕಾರರ ಮಕ್ಕಳು ಸಹಿತ ಇವತ್ತು ಆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳೆಲ್ಲ ಇವತ್ತು ನಮ್ಮೂರಿನಲ್ಲಿ ನಾನು 5 KPSC ಶಾಲೆಗಳನ್ನ ನಾವೀಗ ತರ್ತಾ ಇದ್ದೀವಿ. ತಂದು 5 ಕಡೆ ಗಣಸಿ ಸಂತೆ ಮೈದಾನ, ಬಾಗೇಶ್ವರ, ಮೇಟಿಕುಡಿಕೆ, ಏನೇನು ದೊಡ್ಡ ಸ್ಥಳಗಳಿದ್ದಾವೆ ಅಲ್ಲೆಲ್ಲ ಆ ಪಕ್ಕದ ಊರಿನೆಲ್ಲ ಶಾಲೆನ ಬಂದ್ ಮಾಡೋದು, ಆ ಮಕ್ಕಳನ್ನ ತರೋದು, ಅಲ್ಲಿ ಇಂಗ್ಲಿಷ್ ಉಪಾಧ್ಯಾಯರಿಂದ ಪಾಠ ಮಾಡಿಸೋದು, ಆ ಮಕ್ಕಳ ಸಾಯಂಕಾಲ ತೋಡೆ ಬಿಡೋದು. ಈ ರೀತಿ 5 KPSC ಶಾಲೆಗಳನ್ನ ತೆರೀತಕ್ಕಂಥ ಕೆಲಸವನ್ನ ಈಗ ನಾವು ಮಾಡಿ ಈ ಸಾರಿ ಮುಂದಿನ ಸಾರಿಗೆ ಬಿಡಿಯಾಗಿದೆ. ನಾನು ಎಲ್ಲ ಎಕ್ಸ್ಪೆಂಡಿಚರ್ ಕೇಳ್ತಿದ್ದ ಇರ್ತೀನಿ. ವಿದ್ಯಾದಾನ ಒಂದು ಮಹತ್ವಪೂರ್ಣವಾದಂಥ ದಾನ. ಆ ದಾನ ಮಾಡಲಿಕ್ಕೆ ಇಂಥವ್ರು ಬಂದಾಗ ಬಹಳ ಅರಸೀಕೆರೆನಲ್ಲಿ 75% ಖಾಸಗಿ ವಿದ್ಯಾಸಂಸ್ಥೆಗಳ ಮೇಲಕ್ಕೆ ಬಂದಿದ್ದಾರೆ. ನಾನು ಈ ಖಾಸಗಿ ಸರ್ಕಾರಿ ಅಂತಕ್ಕಂಥ ಬೇರೆ ಇಲ್ಲ, ನಾವು ಮಾಡಿರ್ತಕ್ಕಂಥದ್ದು ಬಡವರ ಮಕ್ಕಳಿಗೆ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ದೇಶ ದಿಕ್ಕುಗಳಲ್ಲಿ ಸಾಯಿ ವಸತಿ ಶಾಲೆಗಳೆಲ್ಲ ಕಟ್ಟಿಸಿದೆ. ಹೈಯೆಸ್ಟ್ ಇನ್ ಕರ್ನಾಟಕ 5,000 ಮಕ್ಕಳಲ್ಲಿ ಈ ಸಾರಿ ಹೇಳಿದೆ. ಈ ಸಾರಿ ಇದನ್ನು ನಾನು ಭಾಷಣ ಮಾಡಿದಲ್ಲಿ ಹೇಳಿದೆ. ಅಲ್ಲಿ 4 ರಿಂದ 5 ಜನ ಮನೆ ಪಕ್ಷ ಇರ್ತಕ್ಕಂಥ ಟೀಚರ್ಗಳಲ್ಲಿ ಅಲ್ಲೂ ಇಂಗ್ಲಿಷ್ ಪ್ರಾರಂಭ ಮಾಡಿ ಅಲ್ಲೂ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕೋಚಿಂಗ್ ಪಾಠ ಮಾಡ್ತಕ್ಕಂಥದ್ದು ನಮ್ಮ ದೃಷ್ಟಿ. ಅದನ್ನ ಮಾಡಿದ್ದೀವಿ ಆ ವಿದ್ಯಾಕ್ಷೇತ್ರ. ಆಮೇಲೆ ಪಾಲಿಟೆಕ್ನಿಕ್ ಇರಲಿಲ್ಲ, ಮಕ್ಕಳು ರಕ್ಷಣ ಓಪನ್ ಮಾಡಿದ್ದೇವೆ. ಅದು ಇಂಜಿನಿಯರಿಂಗ್ ಕಾಲೇಜು ಬಹಳ ಅತಿ ಅವಶ್ಯಕ. ಈ ತರ ಟಾಪರ್ ಬಂದವರೆಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಬಯಸಿದ್ರೆ ಇವೆಲ್ಲ ಇನ್ನೊಂದು ಹೋಗೋದ್ರ ಬದಲು ಇಲ್ಲೇನೆ ಅಲ್ಲೂ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದೇವೆ. ತಾಲೂಕು ಕೇಂದ್ರಗಳಲ್ಲಿ ಮಾಡಿಸ್ತೇನೆ. ಈ ರೀತಿ ವಿದ್ಯಾಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಪರಂಪರೆ ನಮ್ಗೆ ಅದನ್ನು ನಾವು ಏನೇ ನಾಗರಿಕತೆ ಹೋದ್ರು ಕೂಡ ಅದನ್ನು ನಾವು ಇಟ್ಕೊಂಡೇ ಮಾಡ್ಬೇಕು ಹೊರತು ನಮ್ಗೆ ಏನೆಲ್ಲ ಬೇಡ. ಶಾಂತಿ ನಿಂದೆ ಇಲ್ಲದೆ ಇದ್ರೆ 95% ಏನ್ ಮಾಡೋದು?